ಸ್ನೇಹಿತರೆ, ಸಾಯಿ ಖುಷಿ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಅಕ್ಷಯ ಎಂದರೆ ಯಾವತ್ತಿಗೂ ನಾಶ ಹೊಂದದೆ ಇರುವುದು, ಅಂದರೆ ಖಾಲಿಯಾಗದೇ ಇರುವುದು ಎಂದರ್ಥ. ಹಿಂದೂ ಧರ್ಮದಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ. ಅಕ್ಷಯವೆಂದರೆ ಅಂತ್ಯವಿಲ್ಲದ್ದು ಎಂದರ್ಥ ಸ್ನೇಹಿತರೆ. ಇದು ಭಾರತದಲ್ಲಿ ವಸಂತ ಹಬ್ಬದ ಪ್ರತೀಕವಾಗಿದೆ. 2024 ಮೇ 10 ಶುಕ್ರವಾರದಂದು ಅಕ್ಷಯ ತೃತೀಯವನ್ನು ಈ ವರ್ಷ ನಾವು ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ. ಈ ದಿನ ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ಅದೃಷ್ಟ ಬರುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಸ್ನೇಹಿತರೆ. ಹಾಗೆ ಈ ವಸ್ತುಗಳನ್ನು ಮನೆಗೆ ತರೋದ್ರಿಂದ, ಹಾಗೆ ಈ ದಾನಗಳನ್ನು ಮಾಡೋದ್ರಿಂದ, ಈ ಸೇವೆಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣರ ಕೃಪಾ ಕಟಾಕ್ಷ ಅಕ್ಷಯವಾಗಿ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ಮಹಾಲಕ್ಷ್ಮೀ ನಾರಾಯಣರನ್ನ ಪ್ರಸನ್ನಗೊಳಿಸುವಂಥ ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ಕೂಡ ಅದೃಷ್ಟ ಕುಲಾಯಿಸುತ್ತೆ ಸ್ನೇಹಿತರೆ ಎನ್ನುವ ನಂಬಿಕೆಯನ್ನು ಕೂಡ ನಾವು ಹೊಂದಿದ್ವಿ ಅಲ್ವಾ ಸ್ನೇಹಿತರೆ. ಈ ದಿನ ಚಿನ್ನವನ್ನು ತರಲೇಬೇಕು ಅಂತ ಹೇಳಿ ಯಾವ ಶಾಸ್ತ್ರದಲ್ಲೂ ಇಲ್ಲ ಸ್ನೇಹಿತರೆ. ಆದರೆ ಈ ದಿನ ಚಿನ್ನವನ್ನು ದಾನ ಮಾಡಿದರೆ ಶುಭ ಫಲ ಸಿಗುತ್ತೆ ಅನ್ನೋದು ಕೂಡ ಇದೆ. ಆದರೆ ಈ ದಿನ ಚಿನ್ನವನ್ನು ದಾನ ಮಾಡೋದ್ರಿಂದ ಅನೇಕ ಶುಭ ಫಲಗಳು ಸಿಗುವುದರ ಜೊತೆಗೆ ಅನೇಕ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ತೀವಿ. ಹಾಗೆ ಚಿನ್ನವನ್ನು ದಾನ ಮಾಡೋದ್ರಿಂದ ಅದೇ ಅಕ್ಷಯವಾಗುತ್ತೆ ಅನ್ನೋ ಪ್ರತೀತಿ ಇದೆ ಸ್ನೇಹಿತರೆ. ಶಾಸ್ತ್ರದಲ್ಲೂ ಕೂಡ ಈ ರೀತಿ ಇದೆ. ಈ ಚಿನ್ನವನ್ನು ತರಲೇಬೇಕು ಅಂತೇಳಿ ಯಾವುದೇ ರೀತಿಯಲ್ಲಿ ಸಾಲವನ್ನು ಮಾಡಿ ಈ ದಿನ ಮನೆಯಲ್ಲಿ ಸಮಸ್ಯೆ ಮಾಡಿಕೊಂಡು ಚಿನ್ನವನ್ನು ಖರೀದಿ ಮಾಡಬೇಡ್ರಿ. ಅದೇ ಅಕ್ಷಯವಾಗಿ ಫಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡ್ರಿ. ಈ ದಿನ ಈ ಸಣ್ಣ ಪುಟ್ಟ ಆಚರಣೆಯನ್ನು ಮಾಡೋದ್ರಿಂದ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಈ ರೀತಿಯ ಸರಳವಾದ ವಸ್ತುಗಳನ್ನು ಮನೆಗೆ ತರುವುದರ ಮೂಲಕವೂ ಮಹಾಲಕ್ಷ್ಮಿಯ ಕೃಪೆ ಸಿಗುತ್ತೆ ಸ್ನೇಹಿತರೆ. ಒಂದನೆಯದಾಗಿ ಅರಿಶಿನದ ಕೊಂಬು. ಇದು ಶೌರ್ಯ ಹಾಗೂ ಅದೃಷ್ಟದ ಹಾಗೂ ಫಲವತ್ತತೆಯ ಸಂಕೇತವಾಗಿದೆ, ಹಾಗೂ ಸೌಭಾಗ್ಯದ ಸಂಕೇತ ಕೂಡ ಆಗಿದೆ ಸ್ನೇಹಿತರೆ. ಹಾಗಾಗಿ ಮನೆಗೆ ಈ ದಿನ ಅರಿಶಿನದ ಕೊಂಬು ತನ್ರಿ. ಇದು ತರಲಿಕ್ಕೆ ಸಾಧ್ಯವಿಲ್ಲ, ಇದು ನಮ್ಮ ಕಡೆ ಸಿಗೋದಿಲ್ಲ ಅನ್ನೋರು ಅರಿಶಿನದ ಪುಡಿಯನ್ನಾದರೂ ಈ ದಿನ ಮನೆಗೆ ತರಬೇಕು. ಹಾಗೆ ಅದನ್ನು ಸ್ವಲ್ಪ ದೇವರ ಪೂಜೆಗೆ ಬಳಸ್ಕೊಂಡು ಸ್ವಲ್ಪ ಅದರಲ್ಲಿ ಅಡಿಗೆ ಮನೆಗೆ ಕೂಡ ನೀವು ಬಳಸ್ಕೊಳ್ಬಹುದು ಸ್ನೇಹಿತರೆ. ಇದರಿಂದ ಆರೋಗ್ಯವೂ ಸಿಗುತ್ತೆ, ಹಾಗೆ ಉನ್ನತಿಯೂ ಸಿಗುತ್ತೆ ಸ್ನೇಹಿತರೆ. ಎರಡನೇದಾಗಿ ಸಮುದ್ರ ರಾಜತನಿ ಮಹಾಲಕ್ಷ್ಮಿ ಸಹೋದರಿ ಎಂದೇ ಗುರುತಿಸಿಕೊಂಡಿರುವ ಕಲ್ಲುಪ್ಪನ ಈ ದಿನ ನೀವು ಮನೆಗೆ ತಂದರೆ ಬಹಳ ಒಳ್ಳೆಯ ಫಲಗಳು ಸಿಗ್ತವೆ ಸ್ನೇಹಿತರೆ. ಅದರಲ್ಲೂ ಶುಕ್ರವಾರ ಅಕ್ಷಯ ತೃತೀಯ ಬಂದಿರುವುದರಿಂದ ಇವತ್ತಿನ ದಿನ ನೀವು ಕಲ್ಲುಪ್ಪು ತಂದರೆ ಮಹಾಲಕ್ಷ್ಮಿಯು ತುಂಬ ಪ್ರಸನ್ನಳಾಗ್ತಾಳೆ. ಹಾಗೆ ಈ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಉಪ್ಪನ್ನು ಚೆಲ್ಲಬಾರ್ದು. ಹಾಗೆ ಉಪ್ಪನ್ನು ಒಬ್ಬರ ಕೈಯಿಂದ ಒಬ್ಬರಿಗೆ ಯಾವತ್ತೂ ಕೊಡಬಾರ್ದು ಸ್ನೇಹಿತರೆ. ಇದರಿಂದ ವೈಮನಸ್ಸು ಉಂಟಾಗುತ್ತೆ. ಎರಡನೇದಾಗಿ ಈ ದಿನ ನೀವು ನಿಮ್ಮ ಮನೆಗೆ ತುಳಸಿ ಗಿಡವನ್ನು ತಂದು ತುಳಸಿಯನ್ನು ಬೆಳೆಸಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ. ಅಭಿವೃದ್ಧಿಯ ಸಂಕೇತ ತುಳಸಿ ಗಿಡವಾಗಿದೆ. ಹಾಗಾಗಿ ಇದರಲ್ಲಿ ಮಹಾಲಕ್ಷ್ಮೀ ನಾರಾಯಣರ ವಾಸವಿರುತ್ತೆ. ಹಾಗಾಗಿ ಈ ದಿನ ನೀವು ತುಳಸಿ ಗಿಡವನ್ನು ತಂದು ನಿಮ್ಮ ಮನೆಯಲ್ಲಿ ನೆಡೋದ್ರಿಂದ ಸಿರಿ, ಸಂಪತ್ತು, ಧಾನ್ಯ ಎಲ್ಲ ಹೆಚ್ಚಾಗುತ್ತೆ. ಈ ದಿನ ನೀವು ಸಂಜೆ ತುಳಸಿ ಬೃಂದಾವನದ ಎದುರಿಗೆ 2 ತುಪ್ಪದ ದೀಪಗಳನ್ನು ಬೆಳಗಿಸಿದರೆ ತುಳಸಿ ಮಾತೆಯ ಅನುಗ್ರಹ, ಆಶೀರ್ವಾದ ನಿಮಗೆ ಸಿಕ್ಕು ನಿಮ್ಮ ಕುಟುಂಬಕ್ಕೆ ಅವಳ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ. ಈ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಬೇಕು. ಎದ್ದು ಪ್ರಾತಃ ಕಾಲದಲ್ಲೇ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪೂಜೆಯನ್ನು ಮುಗಿಸ್ಬೇಕು ಸ್ನೇಹಿತರೆ. ಹಾಗೆ ಈ ದಿನ ನೀವು ಬಾಗಿಲಿಗೆ ರಂಗೋಲಿಯನ್ನು ಹಾಕಬೇಕು. ಮಾವಿನ ತೋರಣವನ್ನು ಕಟ್ಟೋದ್ರಿಂದ ಮನೆಗೆ ನೀವು ಮಹಾಲಕ್ಷ್ಮೀ ನಾರಾಯಣರನ್ನು ಸ್ವಾಗತಿಸಿ ಪೂಜಿಸಿ ನಂತರ ಮೊಸರನ್ನು, ಪರಮಾನ್ನವನ್ನು ನೈವೇದ್ಯ ಮಾಡಬೇಕು. 3 ಹಿಡಿ ಅವಲಕ್ಕಿಗೆ ಬೆಲ್ಲವನ್ನು ಸೇರಿಸಿ ಇದನ್ನು ಕೂಡ ನೀವು ಮಹಾಲಕ್ಷ್ಮೀ ನಾರಾಯಣರಿಗೆ ನೈವೇದ್ಯವನ್ನು ಮಾಡಿ ಮಹಾಲಕ್ಷ್ಮೀ ನಾರಾಯಣರ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ದಿನ ಕೇವಲ ಬಂಗಾರ ಖರೀದಿ ಮಾಡೋದೇ ಉದ್ದೇಶವಲ್ಲ ಸ್ನೇಹಿತರೆ. ದಾನವನ್ನು ಮಾಡಬೇಕು, ಧರ್ಮವನ್ನು ಮಾಡಬೇಕು, ನಿಸ್ಸಹಾಯಕರ ಸೇವೆಯನ್ನು ಮಾಡಬೇಕು, ಒಳ್ಳೆಯ ವಿಚಾರಗಳನ್ನು ಮಾತಾಡಬೇಕು, ಒಳ್ಳೆಯ ಮಾತುಕತೆಯನ್ನು ನಡೆಸ್ತಾ ಸಂತೋಷದಿಂದ ಈ ದಿನವನ್ನು ನೀವು ಕಳೆದರೆ ಅದೇ ಅಕ್ಷಯವಾಗ್ತಾ ಇಡೀ ಜೀವನ ನೀವು ಸುಖ, ಶಾಂತಿ, ನೆಮ್ಮದಿಯಿಂದ ಕಳೆಯಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಈ ದಿನ ನಿರ್ಗತಿಕರಿಗೆ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಸಿ ಮಡಿಕೆಯ ಸಮೇತ ದಾನ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಬಿಕ್ಕಟ್ಟಿನ ಸಮಸ್ಯೆ ಪರಿಹಾರವಾಗುತ್ತೆ. ಈ ದಿನವೇ ಅಕ್ಷಯ ತೃತೀಯ ದಿನದಂದು ಮಹಾವಿಷ್ಣು ತನ್ನ ಎದೆಯಲ್ಲಿ ಅಂದರೆ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಗೆ ಸ್ಥಾನ ಕೊಟ್ಟ ದಿನ ಅಂತ ಕೂಡ ನಂಬಲಾಗಿದೆ. ಹಾಗೆ ಸ್ನೇಹಿತರೆ, ಶಿವನು ಮಹಾಲಕ್ಷ್ಮಿಯನ್ನು ಮತ್ತು ಕುಬೇರ ದೇವನನ್ನ ಐಶ್ವರ್ಯವನ್ನ ಈ ಪ್ರಪಂಚಕ್ಕೆ ನೀಡಲು ಹೇಳಿದ ದಿನವಾಗಿದೆ ಅಂತ ಕೂಡ ಈ ಅಕ್ಷಯ ತೃತೀಯವನ್ನ ನಂಬಲಾಗಿದೆ ಸ್ನೇಹಿತರೆ. ಶಿವನು ತನಗೆ ಬಂದ ಬ್ರಹ್ಮಹತ್ಯೆ ದೋಷದಿಂದ ಮುಕ್ತವಾಗಲು ತಾಯಿ ಅನ್ನಪೂರ್ಣೇಶ್ವರಿಯ ಕೈಯಿಂದ ಅನ್ನವನ್ನು ಸ್ವೀಕರಿಸಿದ ದಿನ ಈ ಅಕ್ಷಯ ತೃತೀಯ ದಿನವಾಗಿದೆ ಸ್ನೇಹಿತರೆ. ಹಾಗೆ ಕುಚೇಲನು ತನ್ನ ಮಿತ್ರನಾದ ಕೃಷ್ಣನನ್ನ ನೋಡಲು ಹೋಗುವಾಗ 3 ಹಿಡಿ ಅವಲಕ್ಕಿಯನ್ನ ತೆಗೆದುಕೊಂಡು ಹೋಗಿ ಶ್ರೀಕೃಷ್ಣನಿಗೆ ನೀಡಿದ. ಇದನ್ನ ಸೇವಿಸಿದ ಶ್ರೀಕೃಷ್ಣ ಪ್ರಸನ್ನನಾಗಿ ಕುಚೇಲನನ್ನ ಕುಬೇರನನ್ನಾಗಿಸಿದ ದಿನ ಈ ಅಕ್ಷಯ ತೃತೀಯ ದಿನ ಅಂತ ಕೂಡ ನಂಬಲಾಗಿದೆ ಸ್ನೇಹಿತರೆ. ಈ ದಿನ ಬಂಗಾರದ ಖರೀದಿಯನ್ನು ಮಾಡಬೇಕೆಂದು ಯಾವ ಶಾಸ್ತ್ರದಲ್ಲೂ ತಿಳಿಸಿಲ್ಲ. ಅದೇ
ನಮ್ಮ ಹತ್ತಿರ ಇರುವ ಬಂಗಾರದಲ್ಲಿ ಸ್ವಲ್ಪವಾದರೂ ಒಂದು ತುಂಡಾದರೂ ದಾನ ಮಾಡಬೇಕೆನ್ನುವುದು ಶಾಸ್ತ್ರದಲ್ಲಿ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ದಿನ ನಮಗೆ ಬಂಗಾರ ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೂ ಅರಿಶಿನ, ಕುಂಕುಮ, ಹೂವು, ತೆಂಗಿನಕಾಯಿ, ಫಲಗಳನ್ನು ತರಬಹುದು. ಹಾಗೆ ಪೊರಕೆಯನ್ನು ತರಬಹುದು ಸ್ನೇಹಿತರೆ. ಅಂದರೆ ಮನೆ ಕಸ ಗುಡಿಸುವ ಹಿಡಿಯನ್ನು ತಂದರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ. ಹಾಗೆ ಹಳದಿ ವಸ್ತ್ರವನ್ನು ತಗೊಳ್ಬಹುದು ಸ್ನೇಹಿತರೆ. ಈ ದಿನ ಚಪ್ಪಲಿ, ಛತ್ರಿ, ಶುದ್ಧ ನೀರು, ತೆಂಗಿನಕಾಯಿಗಳನ್ನು ದಾನ ಮಾಡಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ದಿನ ತುಂಬಾ ಒಳ್ಳೆಯ ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಸದ್ಗ್ರಂಥಗಳ ಪಾರಾಯಣವನ್ನು ಮಾಡಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇವತ್ತಿನ ದಿನವನ್ನ ನಮ್ಮ ಒಳ್ಳೆಯ ಒಂದು ಜೀವನದ ತಿರುವನ್ನಾಗಿಸ್ಕೊಳ್ಳಿಕ್ಕೆ ಇದು ತುಂಬಾ ಅತ್ಯಂತ ಮುಖ್ಯವಾದ ದಿನ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಅಕ್ಷಯವಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು, ಕೆಟ್ಟ ಗುಣಗಳಾಗಿರ್ಬೋದು, ತಪ್ಪುಗಳಾಗಿರ್ಬೋದು, ಅವುಗಳನ್ನು ತಿದ್ಕೊಂಡು ಒಳ್ಳೆಯ ಜೀವನವನ್ನು ನಡೆಸ್ತೀವಿ ಇನ್ನು ಮುಂದೆ ಅಂತ ಹೇಳಿ ನಾವು ಸಾಗುವಂತ ದಿನ ಕೂಡ ಈ ದಿನವನ್ನ ಆಗಿಸ್ಕೋಬಹುದು ಸ್ನೇಹಿತರೆ. ಇದರಿಂದ ಕೂಡ ಅಕ್ಷಯವಾಗಿ ಅದೇ ರೀತಿಯ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಹಾಗೆ ದಾನ, ಧರ್ಮ, ಸೇವೆಯನ್ನ ಮಾಡ್ರಿ. ಇದರಿಂದ ಕೂಡ ಅಕ್ಷಯವಾಗಿ ಅದೇ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ. ಜೀವನ ಅಂದಮೇಲೆ ಸಮಸ್ಯೆಗಳು ಎಲ್ಲರಿಗೂ ಇರ್ತವೆ. ಗಿಡ ಮರಗಳಿಗೂ ಇರ್ತವೆ, ಮನುಷ್ಯರಿಗೂ ಇರ್ತವೆ, ಎಲ್ಲ ಜಲ ಚರ ಜೀವಿಗಳಿಗೂ ಇರ್ತವೆ ಸ್ನೇಹಿತರೆ. ನಮ್ಮನ್ನ ಸೃಷ್ಟಿ ಮಾಡಿದ ಭಗವಂತನೇ ಅನೇಕ ಕಷ್ಟಗಳಿಗೆ, ಸಂಕಷ್ಟಗಳಿಗೆ ಗುರಿಯಾಗಿದ್ದಾರೆ, ಅಗ್ನಿ ಪರೀಕ್ಷೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ನು ನಾವು ಮನುಷ್ಯರಲ್ವಾ, ಅಂದ್ರೆ ನಮ್ಮಿಂದನೂ ಕೆಲವು ತಪ್ಪುಗಳಾಗಿರ್ತವೆ, ತಪ್ಪು ನಿರ್ಧಾರಗಳನ್ನು ತಗೊಂಡಿರ್ತೀವಿ. ಇದರಿಂದ ಕೂಡ ನಾವು ಅನೇಕ ರೀತಿಯಲ್ಲಿ ಸಂಕಷ್ಟಗಳನ್ನ ಎದುರಿಸ್ತಾ ಇರ್ತೀವಿ. ಹಾಗಾಗಿ ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದನ್ನೇ ಆಲೋಚಿಸೋಣ. ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳೋದ್ರಿಂದ, ತಾಳ್ಮೆಯಿಂದ ವ್ಯವಹರಿಸೋದ್ರಿಂದ, ಶಾಂತಿಯಿಂದ ಜೀವನವನ್ನ ಇರೋದ್ರಲ್ಲೇ ಸರಳವಾಗಿ ನಾವು ಆ ಜೀವನವನ್ನು ಸ್ವೀಕರಿಸಿ ನಡೆಯೋದ್ರಿಂದ ಖಂಡಿತವಾಗಿ ಅದ್ಭುತ ಫಲಗಳು ಸಿಗೋದ್ರ ಜೊತೆಗೆ ಅದ್ಭುತವಾಗಿ ನಮ್ಮ ಜೀವನ ಬದಲಾಗುತ್ತೆ. ಹಾಗಾಗಿ ಯಾರೂ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಬೇಡ್ರಿ. ಈ ರೀತಿಯ ಹಬ್ಬಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ವ್ರತ ನಿಯಮಗಳಾಗಿರ್ಬೋದು ಯಾಕೆ ನಮ್ಮ ಎದುರಿಗೆ ಆಗಾಗ ಬರ್ತವೆ ಅಂದ್ರೆ ನಮ್ಮನ್ನ ದೃಢವಾಗಿಸ್ಲಿಕ್ಕೆ, ಸಕಾರಾತ್ಮಕವಾಗಿ ಆಲೋಚನೆ ಮೂಡಿಸ್ಲಿಕ್ಕೆ ನಮ್ಮಲ್ಲಿ ಈ ರೀತಿಯ ಆಚರಣೆಗಳಿದಾವೆ ಸ್ನೇಹಿತರೆ. ಹಾಗಾಗಿ ಈ ರೀತಿಯಾದ ಮಹತ್ವಪೂರ್ಣ ಆಚರಣೆಗಳನ್ನ ಸರಳವಾಗಿ ಆದರೂ ಕೂಡ ಸರಳವಾದ ವಸ್ತುಗಳನ್ನು ತರೋದ್ರ ಮೂಲಕ ನಮ್ಮ ಒಳ್ಳೆಯ ದಿನವನ್ನಾಗಿ, ಭವಿಷ್ಯವನ್ನಾಗಿ ಬದಲಾಯಿಸಿಕೊಂಡು ಒಳ್ಳೆಯ ರೀತಿ ಎಲ್ಲರೂ ಬಾಳೋಣ ಸ್ನೇಹಿತರೆ. ಈ ಅಕ್ಷಯ ತೃತೀಯ ಎಲ್ಲರಿಗೂ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನ ತರಲಿ ಅಂತ ಹೇಳಿ ಆ ಮಹಾಲಕ್ಷ್ಮೀ ನಾರಾಯಣರಲ್ಲಿ ನಾನೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಮಹಾಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇಂತಹದ್ದೇ ಮತ್ತೊಂದು ಮಹತ್ವಪೂರ್ಣ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಸ್ನೇಹಿತರೆ. ನಮಸ್ತೆ.
ಪ್ರಕೃತಿಗೆ ಕೊಡುಗೆಯಾಗಿ, ಈ ಸೃಷ್ಟಿಗೆ ಕೊಡುಗೆಯಾಗಿ ಗಿಡ ಮರಗಳನ್ನು ನೆಡುವುದರ ಮೂಲಕ, ಅವುಗಳಿಗೆ ನೀರು ಕೊಡುವುದರ ಮೂಲಕ, ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಕಾಳು ನೀರು ಕೊಡುವುದರ ಮೂಲಕ, ಆಹಾರವನ್ನು ಕೊಡುವುದರ ಮೂಲಕ ನಾವು ನಮ್ಮ ಸೇವೆಯನ್ನು ಮಾಡೋಣ. ಅದರಿಂದ ಕೂಡ ಅಕ್ಷಯವಾಗುತ್ತೆ ಫಲ ಸ್ನೇಹಿತರೆ. ಪ್ರಕೃತಿಯ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ, ಭೂಮಿ ತಾಯಿಯ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಒಳ್ಳೆಯ ಸದುದ್ದೇಶವನ್ನು ಹೊಂದಿ ಅಕ್ಷಯ ತೃತೀಯವನ್ನು ಆಚರಿಸುವುದರ ಮೂಲಕ ನಮ್ಮ ಜೀವನವನ್ನು, ನಮ್ಮ ವ್ಯಕ್ತಿತ್ವವನ್ನು ಮಹತ್ತರಗೊಳಿಸೋಣ ಸ್ನೇಹಿತರೆ.